ಅದು ಅವರ ಪಕ್ಷದ ವಿಷಯ. ನಾವು ಹೆಂಗೆ ಹೇಳೋಣ ಅದನ್ನು? ಅವ್ರ ಪಕ್ಷದ ವಿಷಯ. ನಾನು ಕಾಂಗ್ರೆಸ್, ಅವ್ರ BJP, ಆ ಪಕ್ಷದಲ್ಲಿ ಇರುವ ಏನಾದರೂ ಗದ್ದಲಗಳು ನಾನು ಯಾಕೆ ಮಾತಾಡಕ್ಕೆ ಹೋಗಬೇಕು? ಶೂರ್ 100% ಕರ್ಕೋತೀವಿ. ಯಾಕೆ ನಮ್ಮ ಪಕ್ಷಕ್ಕೆ ಏನಾಗೈತೆ ಅದು? ಅವ್ರು ಬಿಟ್ಟು ಬರ್ತಾರೆ ಅಂತಂದ್ರೆ ನಮ್ಗೆ ಬರ್ಲಾಕ ಅವ್ರು ರೆಡಿ ಇದ್ರೆ ನಮ್ಮ ಹೈಕಮಾಂಡ್ದವ್ರು ಕೂಡ ಚರ್ಚೆ ಮಾಡ್ತೀನಿ. ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತೊಗೋತೀವಿ. ತಗೋತೀನಿ. ಏನು ತೊಂದರೆ ಇದೆ? ಡೆವಲಪ್ಮೆಂಟ್ ಸಲುವಾಗಿ, ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳಿದ್ದಾರು, ಭೇಟಿ ಮಾಡೋದು. ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರೆ, ರಾಜೀವ್ ಖರ್ಗೆ ಅವರು ಕಾಂಗ್ರೆಸ್ದ MLA, ಕರ್ನಾಟಕ ಇದು ವಾಯವ್ಯ ಕರ್ನಾಟಕ ರಾಜ್ಯ ಸಾರಿಗೆ ಅಧ್ಯಕ್ಷರು ನರೇಂದ್ರ ಮೋದಿ ಅವ್ರು ಭೇಟಿ, ಅದಕ್ಕೆ ಬೇರೆ ಸ್ವರೂಪ ಯಾಕೆ ಕೊಡ್ತೀರಣ್ಣ? ಬೇಕಾಗಿಲ್ಲ. ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರಬೇಕು. ರಾಜ್ಯದ ಹಿತದೃಷ್ಟಿಯಿಂದ, ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟಿಯಾಗಿರ್ತಾರೆ. ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಅವರೇ ಹೇಳಿದಾರಲ್ರಿ, ಅವ್ರೇನು ಹೇಳಿದಾರು? ಅದು ಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ನಾನು ಹಂಗೆ ಮಾತಾಡೇ ಇಲ್ಲ ಅಂತೇಳಿ ಸ್ವಂತ DK ಶಿವಕುಮಾರ್ ಅವರು ಹೇಳಿದರು. ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.